1960ರಲ್ಲಿ ಕಂಡುಬಂದ ಆಹಾರ ಪೌಷ್ಟಿಕಾಂಶದ ಕೊರತೆ ಹಬ್ಬಿಸಿ ಭಾರತಕ್ಕೂ ತಟ್ಟಿತ್ತು. ವಿಶ್ವ ಆರೋಗ್ಯ ಸಂಸ್ಥೆಯ ಡೈರೆಕ್ಷನ್ ಮೇಲೆ ದೇಶದಲ್ಲಿ ಹಾಲು ಉತ್ಪಾದನೆ ಹೆಚ್ಚಿಸಬೇಕು, ಪೌಷ್ಟಿಕಾಂಶದ ಕೊರತೆ ತಗ್ಗಿಸಬೇಕು ಅನ್ನೋ ಕೂಗಿಗೆ ಭಾರತ ಸಹ ತಲೆಬಾಗಿತ್ತು. ವಿದೇಶಿ ಚಿಂತನೆ ನಮಗೆ ಈಗಲೂ ಶ್ರೇಷ್ಠವಾಗಿರೋದ್ರಿಂದ ಹಾಲು ಹೆಚ್ಚಿಸುವ ಕುರಿತಂತೆ ತರಬೇತಿ ಪಡೆಯೋಕೆ ಇಂದು ವೈಟ್ ರೆವಲ್ಯೂಷನ್ ಅಥವಾ ಕ್ಷೀರ ಕ್ರಾಂತಿಯ ಪಿತಾಮಹ ಅಂತಲೇ ಕರೆಯೋ ಡಾಕ್ಟರ್ ವರ್ಗೀಸ್ ಕುರಿಯನ್ ರವರನ್ನು ದೇಶದ ಪ್ರತಿನಿಧಿಯನ್ನಾಗಿ ಆರಿಸಲಾಯಿತು. ವಿಪರ್ಯಾಸ ಅಂದರೆ ಇವರು ಫಾರಿನ್ಗೆ ಹೋಗಿ ಕಲಿತು ಬಂದಿದ್ದು ಮಾತ್ರ ಹಾಲು ಕೊಡೋ ಪ್ರಾಣಿಯನ್ನು ಉತ್ಪತ್ತಿ ಮಾಡೋ ಟೆಕ್ನಾಲಜಿಯನ್ನು. ಆ ನಂತರ ದೇಶದಲ್ಲಿ ಘನ ಘೋರ ದುರಂತವೇ ನಡೆದೋಯ್ತು. HF ಮತ್ತು ಜೆರ್ಸಿ ಸೇರಿದಂತೆ ದೇಶದಲ್ಲೆಲ್ಲ ವಿದೇಶಿ ತಳಿಗಳೇ ತುಂಬಿಕೊಂಡು ಹಾಲು ಅನ್ನೋ ಬಿಳಿ ದ್ರಾವಣದ ಹೊಳೆನ್ನೇ ಹರಿಯುವಂತಾಯಿತು. ಪೇಪರ್ ಮೇಲೆ ಪೌಷ್ಟಿಕಾಂಶದ ಲೆಕ್ಕಾಚಾರನೂ ಸಹ ಭರ್ತಿ ಆಗ್ತಾ ಹೋಯಿತು. ಅವತ್ತಿಗೆ ಸುಮಾರು 80% ಜನ ವಿದೇಶದಿಂದ ಬಂದದ್ದೆಲ್ಲ ಬೆಸ್ಟ್ ಅಂತ ಹೇಳ್ತಿದ್ದ ಟೈಮ್ ಅದು. ಈಗ ಈ ಟ್ರೆಂಡ್ ಸ್ವಲ್ಪ ಕಡಿಮೆ ಆಗಿರ್ಬೋದು ಅಷ್ಟೇ. ಇದನ್ನೇ ನೆಪ ಮಾಡಿಕೊಂಡ ಭ್ರಷ್ಟ ಅಧಿಕಾರಿಗಳು, ಅರ್ಧ ತಿಳಿದಿದ್ದ ವೆಟನರಿ ಡಾಕ್ಟರ್ಗಳು ಮತ್ತು ನಮ್ದೆಲ್ಲ ವೇಸ್ಟ್ ಅಂತಿದ್ದ ಸೋಕಾಲ್ಡ್ ಬುದ್ಧಿಜೀವಿಗಳು ಆಮೇಲೆ ಸುಮಾರು 50 ವರ್ಷಗಳಲ್ಲಿ ಪೌಷ್ಟಿಕತೆಯ ನೆಪದಲ್ಲಿ ದೇಶದ ವ್ಯವಸ್ಥೆಯನ್ನೇ ಬದಲಾಯಿಸಿಬಿಟ್ರು. ಅಷ್ಟೊತ್ತಿಗೆ ಕ್ಷೀರ ಕ್ರಾಂತಿಯ ಹೆಸರಲ್ಲಿ ನಮ್ಮಲ್ಲಿದ್ದ ಶ್ರೇಷ್ಠ ದೇಶಿ ಗೋತಳಿಗಳು ಭಾಗಶಃ ಇನ್ನಿಲ್ಲವಾಗಿದ್ವು. ಸ್ವಾತಂತ್ರ್ಯ ಬರೋಕ್ಕೂ ಮುಂಚೆ ನಮ್ಮಲ್ಲಿ 4 ಜನರಿಗೆ 1 ಗೋವಿದ್ದಿದ್ದು, ಬರ್ತಾ ಬರ್ತಾ 40 ಜನರಿಗೆ 1 ಗೋವು ಸಹ ಇಲ್ಲದಂಥ ಸ್ಥಿತಿ ನಿರ್ಮಾಣ ಆಯಿತು. ಹಾಲ್ಗಾಗಿ ಸಾಕೋಕ್ಕೆ ನಮ್ಮ ದೇಶಿ ಗೋವುಗಳು ಯೋಗ್ಯ ಅಲ್ಲ ಅಂತ ನಾವುಗಳೇ ನಿಶ್ಚಯಿಸಿ ಆಗಷ್ಟೇ ಬಂದಿದ್ದ ವಿದೇಶಿ ಪ್ರಾಣಿಗಳು ಕೊಡೋ ಬಿಳಿ ನೀರನ್ನೇ ಹಾಲು ಅಂತ ಸ್ವೀಕರಿಸೋಕೆ ಶುರು ಮಾಡಿದ್ವಿ. ಇದರಿಂದ 25-30 ಲೀಟರ್ ಬಿಳಿ ನೀರನ್ನು ಕರೆಯೋ ವಿದೇಶಿ ತಳಿಗಳ ಮುಂದೆ ಅಮೃತ ಸಮಾನ ಹಾಲನ್ನು ನೀಡುತ್ತಿದ್ದ ನಮ್ಮ ಬಡಪಾಯಿ ಗೋವುಗಳು ಮೂಲೆ ಗುಂಪಾಗಿ ಕಸಾಯಿಗಳ ಕತ್ತಿಗೆ ಕೊರಳು ಕೊಡೋಕೆ ಶುರು ಮಾಡಿದ್ವು. ಹಸುಗಳ ಪರಿಸ್ಥಿತಿ ಹೀಗಾದರೆ ಇನ್ನು ಗಂಡು ಹೋರಿಗಳ ಪರಿಸ್ಥಿತಿಯಂತೂ ಚಿಂತಾಜನಕ ಆಯಿತು. ಕರುಗಳು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ನಿಂದ ಹುಟ್ಟೋಕೆ ಶುರುವಾಗಿ ಹೋರಿಗಳೇ ಬೇಡವಾದವು. ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಥವಾ ಕೃತಕ ಗರ್ಭಧಾರಣೆಯಿಂದ ಕರು ಹಾಕೋದು ಒಂದು ವ್ಯಾಪಾರ ಆಗೋಕೆ ಶುರುವಾಯಿತು. ಇದರಿಂದ ಹಾಲು ಕೊಡೋ ಕರುಗಳಿಗಷ್ಟೇ ಬೆಲೆ ಸಿಕ್ಕಿ ಉಳಿದವು ಹುಟ್ಟಾನೆ ಕಸಾಯಿಖಾನೆಗೆ ಹೋಗುವಂತಾಗಿ 1-2 ಕಾಸು ಸಹ ಸಿಗುವಂತಾಯಿತು. ಎಲ್ಲಿವರೆಗೆ ಅಂದರೆ ಮನುಷ್ಯತ್ವ ಸತ್ತೋಗಿ ಹೊಟ್ಟೆಯಲ್ಲಿರೋ ಗರ್ಭ ದುಡ್ಡು ತರೋ ಒಂದು ದಾರಿಯಾಗಿ ಕಸಾಯಿಖಾನೆಗಳು ನಾಯಿ ಕೊಡೆಗಳಂತೆ ಹುಟ್ಕೊಳ್ತು. ಕೃಷಿಗೆ ಹೋರಿಗಳೇ ಬೇಡವಾಗಿ ಮಾಂಸೋದ್ಯಮ ದೊಡ್ಡದಾಗ್ತಾ ಹೋಯಿತು. ಎಳೆ ಮಾಂಸಕ್ಕೆ ಡಿಮ್ಯಾಂಡ್ ಹೆಚ್ಚಾಗಿ ಲೆದರ್ ಇಂಡಸ್ಟ್ರಿ ವಿಜೃಂಭಿಸೋಕೆ ಶುರುವಾಯಿತು. ಹುಟ್ಟಿದ ಕರುವನ್ನು ಲಾಭವಿಲ್ಲದೆ 2 ವರ್ಷ ಸಾಕೋ ಬದಲಿಗೆ ಅದನ್ನು ಬೇಗ ಹೇರುವಂತೆ ಮಾಡಲಾಯಿತು. ಇದರೊಂದಿಗೆ ಅದು ಹೆಚ್ಚು ಹಾಲು ಕೊಡಬೇಕು ಅಂತ ಅದರ ದೇಹಕ್ಕೆ ಒಂದಷ್ಟು ಹಾರ್ಮೋನ್ಗಳನ್ನು ಸಹ ಸೇರಿಸಲಾಯಿತು. ಒಂದು ಮಾತಲ್ಲಿ ಹೇಳಬೇಕಂದ್ರೆ ಹರಿತಿದ್ದ ಹಾಲು ಅನ್ನೋ ಬಿಳಿ ನೀರಿನ ಹಿಂದಿದ್ದ ರಕ್ತದ ಮಡು ಯಾರಿಗೂ ಕಾಣಿಸ್ದಾಯ್ತು. ಒಂದು ಕಡೆ ಜನಸಾಮಾನ್ಯರ ಬಾಯಿ ರುಚಿಗಾಗಿ ಅಂದರೆ ಟೀ, ಕಾಫಿ, ಐಸ್ ಕ್ರೀಮ್, ಕೇಕ್, ಚಾಕ್ಲೇಟ್, ಪಿಜ್ಜಾ, ಬರ್ಗರ್, ಚೀಸ್, ಪನ್ನೀರ್ಗಳ ಬೇಡಿಕೆ ಈಡೇರಿಸೋಕ್ಕೆ ಲಕ್ಷಾಂತರ ಕುಲಾಂತರಿ HF ಮತ್ತು ಜೆರ್ಸಿ ತಳಿಗಳನ್ನು ರೈತನ ಮನೆಗಳಲ್ಲಿ ಹಳ್ಳಿಗಳಲ್ಲಿ ಸಾಕಲಾಯಿತು. ಇದರಿಂದ ಹಾಲು ಅನ್ನೋ ಬಿಳಿ ದ್ರಾವಣದ ಹೊಳೆನೇ ಹರಿಯೋಕೆ ಶುರುವಾಯಿತು. ಇನ್ನೊಂದು ಕಡೆ ಇಷ್ಟು ಹಾಲನ್ನು ನೀಡುತ್ತಿದ್ದ ಪ್ರಾಣಿ ಬರ್ತಾ ರೋಗದ ಮುದ್ದೆಯಾಗಿ ಹಾಲು ಅನ್ನೋದು ವಿಷವಾಗಿ ಮನೆಗಳಲ್ಲಿ ರೋಗಿಗಳ ಸಂಖ್ಯೆ ಹೆಚ್ಚಾಗೋಕೆ ಶುರುವಾಯಿತು. ಇಂಥ ಹಾಲನ್ನು ಕುಡಿಯೋದ್ರಿಂದ ಮನುಷ್ಯರಲ್ಲಿ ರೋಗ ನಿರೋಧಕ ಶಕ್ತಿ ಕ್ರಮೇಣ ಕಡಿಮೆಯಾಗಿ ದೇಹ ಅನ್ನೋದು ಕಾಯಿಲೆಗಳ ಭಂಡಾರ ಆಯಿತು. BP, ಶುಗರ್ ಅಷ್ಟೇ ಅಲ್ಲದೆ ನಪುಂಸಕತೆ, ಬುದ್ಧಿಮಾಂದ್ಯ, ಹದಿಹರೆಯದ ಸಮಸ್ಯೆಗಳು ಸೇರಿದಂತೆ ಕ್ಯಾನ್ಸರ್ನಂತಹ ಭಯಂಕರ ಕಾಯಿಲೆಗಳು ಹುಟ್ಟುಕೊಂಡವು. ಒಟ್ಟಿನಲ್ಲಿ ಹೇಳೋದಾದರೆ ಕೆಲವೊಂದಷ್ಟು ಜನರಿಗೆ ನಮ್ಮ ದೇಶದಲ್ಲಿ ನಡೆದ ಹಸಿರು ಕ್ರಾಂತಿ ಮತ್ತು ಶ್ವೇತ ಕ್ರಾಂತಿ ಅನ್ನೋ 2 ಕ್ರಾಂತಿಯಿಂದ ಉತ್ಪಾದನೆ ಹೆಚ್ಚಾಗಿ ಆರ್ಥಿಕ ಲಾಭ ಆಗಿರ್ಬೋದು. ಆದರೆ ಅದರಿಂದ ದೇಶದ ಮತ್ತು ದೇಹದ ಆರೋಗ್ಯದ ಮೇಲೆ ಅಷ್ಟೇ ಯಾಕೆ ವಾತಾವರಣದ ಮೇಲೆ ಆದ ಹಾನಿಗೆ ಲೆಕ್ಕನೇ ಇಲ್ಲದಂತಾಯಿತು. ಮುಖ್ಯವಾಗಿ ಡೇರಿ ಇಂಡಸ್ಟ್ರಿಯಿಂದ ಸಿಗ್ತಿದ್ದ ಲಾಭದ ಹಿಂದಿದ್ದ ಹಿಂಸೆ ಯಾರಿಗೂ ತಿಳಿದೇ ಹೋಯಿತು.
ತಡವಾದರೂ ಅಂದು ಡಾಕ್ಟರ್ ವರ್ಗೀಸ್ ಕುರಿಯನ್ ವಿದೇಶಿ ಸಂಕರ ತಳಿಗಳನ್ನು ಬೆಳೆಸಿ ಹಾಲನ್ನು ಹೆಚ್ಚಿಸೋಕಂತಾನೆ ಹುಟ್ಟುಹಾಕಿದ್ದ ಅಮೂಲ್ ಅನ್ನೋ ಸಂಸ್ಥೆಗೇನೆ ಸತ್ಯ ಗೊತ್ತಾಗಿ ಇವಾಗ ಯೂಟರ್ನ್ ಹೊಡೆದಿದ್ದಷ್ಟೇ ಅಲ್ಲದೆ ದೇಶಿ ಗೋತಳಿಗಳ ಹಾಲನ್ನು ಶ್ರೇಷ್ಠ ಅಂತ ಒಪ್ಪಿ ಆ ಹಾಲನ್ನು ಮಾರಾಟ ಮಾಡೋಕ್ಕೆ ಶುರು ಮಾಡಿದೆ. ಮುಂದಿನ ವಾರ ಮತ್ತೊಂದು ಗೋ ಸಂಬಂಧಿ ವಿಚಾರದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ. ನಮಸ್ಕಾರ.